ಹಾಯ್ ಎಲ್ರಿಗೂ ನಮಸ್ತೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿಯಲ್ಲಿ 2ನೇ ದಿನದ ಶಾರದಾ ಮಹೋತ್ಸವ ಹೇಗೆ ನಡೆಯುತ್ತಂತೇಳಿ ನೋಡೋಣ ಬನ್ನಿ. ನಾವು ಮಹಿಳೆಯರು ಎಲ್ಲರೂ ಸೇರಿಕೊಂಡು ಶ್ರೀ ಶಾರದಾ ದೇವಿಗೆ ಸೀರೆಯನ್ನು ಉಡಿಸ್ಲಿಕ್ಕೋಸ್ಕರ ತಯಾರು ಮಾಡ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಹರಕೆಯ ರೂಪದಲ್ಲಿ ಹಾಗೂ ದೇವರಿಗೆ ಪ್ರತಿ ವರ್ಷ ಕೊಡುವ ನಿಮಿತ್ತ ಸೀರೆಯನ್ನು ಅರ್ಪಿಸ್ತಾರೆ. ಈ ಸೀರೆಯನ್ನು ನಾವೆಲ್ಲರೂ ಸೇರಿ ದೇವರಿಗೆ ಉಡಿಸಿ ಅಲಂಕಾರವನ್ನು ಮಾಡ್ತೇವೆ. ತಯಾರು ಮಾಡ್ತಾ ಇದ್ದೇವೆ ನೋಡಿ, ಸೆರಗನ್ನೆಲ್ಲ ಹಿಡಿತಾ ಇದ್ದೇವೆ. ಹಾಗೂ ಅಲ್ಲಿ ಸೇರಿಕೊಂಡಿರುವ ಮಹಿಳೆಯರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ಗಮ್ಮತ್ ಮಾಡ್ತಾ ಮಾತಾಡ್ತಾ ಸೆಟ್ ಮಾಡ್ತಾ ಇದ್ದಾರೆ. ಈಗ ಸೀರೆ ಸೆಟ್ ಆಯಿತು. ಈಗ ಶ್ರೀ ಶಾರದಾ ದೇವಿಗೆ ಸೀರೆಯನ್ನು ಉಡಿಸ್ತಾ ಇದ್ದೇವೆ. ಇವತ್ತು 2 ಸೀರೆ ಉಡಿಸುವ ಕಾರಣ ಕೆಳಗಿನ ಭಾಗಕ್ಕೆ ಒಂದು ಸೀರೆಯನ್ನು ಹಾಕ್ತಾ ಇದ್ದೇವೆ ಹಾಗೂ ಸೆರಗಿನ ರೂಪದಲ್ಲಿ ಇನ್ನೊಂದು ಸೀರೆಯನ್ನು ತೊಡಿಸ್ತಾ ಇದ್ದೇವೆ ನೋಡಿ. ಎಲ್ಲ ಭಕ್ತರು ಸಮರ್ಪಿಸಿದ ಸೀರೆಯನ್ನೆಲ್ಲವನ್ನು ನಾವು ಉಡಿಸ್ತೇವೆ. ದೇವಿಯನ್ನು ಎಷ್ಟು ಶೃಂಗಾರ ಮಾಡಲಿಕ್ಕೆ ಆಗ್ತದ ಅಷ್ಟು ಚಂದದ ರೀತಿಯಲ್ಲಿ ಶೃಂಗಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲ ಆಭರಣಗಳನ್ನು ಪುನಃ ರೀಸೆಟ್ ಮಾಡಬೇಕಾಗ್ತದೆ. ಸೊಂಟದ ಪಟ್ಟಿ ಹಾಗೂ ಹಾರವನ್ನೆಲ್ಲವನ್ನು ಹಾಕಿ ಪುನಃ ಸೆಟ್ ಮಾಡಿ ಇಡ್ತಾ ಇದ್ದೇವೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ದೇವರು ಹೇಗೆ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಬಹಳ ಸುಂದರವಾಗಿ ಕಾಣ್ತಾ ಇದ್ದಾರೆ ದೇವರು. ಇನ್ನು ಸಂಜೆ ದೇವರನ್ನು ಹೊರಡಿಸ್ಲಿಕ್ಕೋಸ್ಕರ ನಾನು ಹಸಿರು ಸೀರೆಯನ್ನುಟ್ಟು ತಯಾರಾಗಿದೆ. ಇವತ್ತಿನ ಬಣ್ಣ ಹಸಿರು ಬಣ್ಣ ನೋಡಿ. ತಯಾರಾಗಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ. ಇವತ್ತು ಬೇಗನೆ ದೇವಸ್ಥಾನಕ್ಕೆ ಬಂದಿದ್ದೇನೆ. ಶಾರದಾ ದೇವಿಯ ಅಲಂಕಾರ ಮಾಡಲಿಕ್ಕೋಸ್ಕರ ನೋಡಿ. ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ಬಹಳ ಪ್ರಶಾಂತವಾದ ವಾತಾವರಣ ಇದೆ. ದುರ್ಗಾದೇವಿಯ ಸ್ತೋತ್ರ ಭಜನೆ ಕೇಳಿ ಬರ್ತಾ ಇದೆ ನೋಡಿ. ದುರ್ಗಾದೇವಿ ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಶಾರದಾ ಮಾತೆ ಬೆಳಗಿನ ಸೀರೆಯಲ್ಲಿ ಚಂದ ಕಾಣ್ತಾ ಇದ್ದಾಳೆ ನೋಡಿ. ಈಗ ನಾವು ಸಂಜೆ ಉಡಿಸ್ಲಿಕ್ಕೋಸ್ಕರ ಸೀರೆಯನ್ನು ತಯಾರು ಮಾಡ್ತಾ ಇದ್ದೇವೆ.
ಸೆಟಪ್ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು. ಎಲ್ಲ ಕ್ಲಿಯರ್ ಆಗಿ ಸೆಟ್ ಮಾಡಿ ಈಗ ದೇವರಿಗೆ ಉಡಿಸ್ತಾ ಇದ್ದೇವೆ ನೋಡಿ. ಎಲ್ಲ ಆಭರಣಗಳನ್ನು ಕೂಡ ಈಗ ಸೆಟ್ ಮಾಡ್ತಾ ಇದ್ದೇವೆ. ಎಸ್, ಫೈನಲ್ ಆಯಿತು ನೋಡಿ. ದೇವರನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿ ತಯಾರು ಮಾಡಿ ಇಟ್ಟಿದ್ದೇವೆ. ದೇವರ ವಿಧ ವಿಧವಾದ ಭಂಗಿಯಲ್ಲಿ ನಾವೊಂದು ಕೆಲವು ಫೋಟೋಸ್ ತೆಗೆದಿದ್ದೇವೆ ನೋಡಿ. ಬಹಳ ಸುಂದರವಾಗಿ ಕಾಣ್ತಾ ಇದ್ದಾರೆ ದೇವರು ಇವತ್ತಿನ ಸೀರೆಯಲ್ಲಿ. ಸಂಜೆಯ ಪೂಜೆಗೋಸ್ಕರ ಸಂಪೂರ್ಣವಾಗಿ ತಯಾರು ಮಾಡಿ ಇಟ್ಟಿದ್ದೇವೆ. ಈಗ ದೇವಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಆಶೀರ್ವಾದವನ್ನು ಪಡಿತಾ ಇದ್ದೇವೆ. ಇನ್ನು ಸಂಜೆ ದೀಪವನ್ನು ಪ್ರಜ್ವಲಿಸಿ ಭಜನಾ ಕಾರ್ಯಕ್ರಮಕ್ಕೆ ತಯಾರು ಮಾಡಲಿಕ್ಕಿದೆ. ಎಲ್ಲ ಭಕ್ತರು ಹಾಗೂ ಪೂಜಾ ಸೇವಾದಾರರು ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಭಜನೆ ಈಗ ಆರಂಭ ಆಗಲಿಕ್ಕಿದೆ. ಹಾಗೆ ಇಂದಿನ ಪೂಜಾ ಸೇವಾದಾರರು, ಅನ್ನದಾನದ ಸೇವಾದಾರರು ಸಂಕಲ್ಪ ಮಾಡಿ ಪ್ರದಕ್ಷಿಣೆಯನ್ನು ಬರ್ತಾ ಇದ್ದಾರೆ. ಹಾಗೆ ಈಗ ಗಜಾನನ ಪೂಜೆ ಆಗ್ತಾ ಇದೆ ನೋಡಿ. ಗರ್ಭಗುಡಿ ಎದುರು ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡಿರ್ತಾರೆ. ಹಾಗೂ ಶ್ರೀ ದುರ್ಗಾ ಮಾತೆಯ ಮಹಾಪೂಜೆ ಕೂಡ ನಡೀತಾ ಇದೆ. ಈಗ ಶಾರದಾ ಮಾತೆಯ ಪೂಜೆಗೋಸ್ಕರ ಎಲ್ಲ ಅಣಿಯಾಗಿದೆ. ಅರ್ಚಕರು ಶಾರದಾ ಮಾತೆಯ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ ನೋಡಿ. ಬಹಳ ಸುಂದರವಾಗಿ ದೇವಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿಕ್ಕೋಸ್ಕರ
ನಿಂತ ಹಾಗೆ ಕಾಣ್ತದೆ. ಭಕ್ತ ಸಮೂಹವೆಲ್ಲವೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀದೇವಿಗೆ ಸೀರೆಯನ್ನು ಅರ್ಪಿಸ್ತಾ ಇದ್ದಾರೆ. ಅವರ ಹರಕೆ ಅಥವಾ ಮನೋಭಿಲಾಷೆಯನ್ನು ಈಡೇರಿಸಲಿಕ್ಕೋಸ್ಕರ ದೇವಿಗೆ ಸೀರೆಯನ್ನು ಅರ್ಪಣೆ ಮಾಡ್ತಾರೆ. ವಸ್ತು ರೂಪದ ಕೆಲವು ಹರಕೆಯನ್ನು ನೀಡ್ತಾರೆ. ಇದೆಲ್ಲ ರೀತಿಯಲ್ಲಿ ಚಂದದಲ್ಲಿ ಶಾರದಾ ಮಹೋತ್ಸವ ನಡೀತದೆ ನೋಡಿ. ಹಾಗೆ ನಾವು ಕೊನೆಯ ದಿನ ಶಾರದಾ ವಿಸರ್ಜನೆಯ ಸಂದರ್ಭದಲ್ಲಿ ಮಲ್ಲಿಗೆ ಹಾರಕ್ಕೋಸ್ಕರ ಎಲ್ಲರೂ ತಮ್ಮ ಕೈಲಾದಷ್ಟು ಸಹಾಯವನ್ನು ನೀಡ್ತಾರೆ. ಅದನ್ನು ಕೂಡ ಪಡೆದುಕೊಳ್ತಾ ಇದ್ದೇವೆ. ದೇವಿ ಯಾವ ರೀತಿಯಲ್ಲಿ ಅಲಂಕೃತಳಾಗಿದ್ದಾಳೆ ನೋಡಿ. ಇನ್ನು ನಾವು ಹಸಿರು ಸೀರೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೇವೆ. ಹೀಗಿತ್ತು ಇಂದಿನ ದಿನ. ಓಕೆ, ಬಾಯ್, ಸಿಗೋಣ.